ನಮಸ್ತೆ ಗೆಳೆಯರೆ. ಸ್ನೇಹಿತರೆ, ಭಾರತೀಯ ಪುರಾಣಗಳಲ್ಲಿ, ದೇವರುಗಳಲ್ಲಿ, ಅವತಾರಗಳಲ್ಲಿ ನೀವು ಕೇಳಿರ್ತೀರ, ನೋಡಿರ್ತೀರ, ದೇವಸ್ಥಾನಕ್ಕೆ ಹೋಗಿರ್ತೀರ. ಈ ವೀರಭದ್ರನ ಅವತಾರದ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ವೀರಭದ್ರನ ಫೋಟೋ ನೋಡಿರ್ತೀರ. ಅಂದರೆ ಅದೊಂದು ಫೋಟೋ ಇರುತ್ತೆ, ನೀವೆಲ್ಲ ನೋಡಿರ್ತೀರ ಕಾಮನ್ ಆಗಿ. ಅವನು ಆಶೀರ್ವಾದ ಮಾಡುವಂಥ ಒಂದು ಭಂಗಿಯಲ್ಲಿ ನಿಂತಿರ್ತಾನೆ. ಪಕ್ಕದಲ್ಲಿ ಒಂದು ಮೇಕೆ ಮನುಷ್ಯನ ದೇಹ ಇರುತ್ತೆ, ಕುರಿ ತಲೆ ಹೌದಾ, ಅವನು ಕೈ ಮುಕ್ಕೊಂಡು ನಿಂತಿರ್ತಾನೆ. ಇನ್ನೊಂದಿಗೆ ಒಬ್ಬಳು ಹೆಣ್ಣು ಮಗಳು ಕಾಲನ್ನು ಊರಿ ನಮಸ್ಕಾರ ಮಾಡುವಂಥ ಭಂಗಿಯಲ್ಲಿ ಅವಳು ಕೂತಿರ್ತಾನೆ. ಸೊ ಈ ವೀರಭದ್ರ ಯಾರು, ಅವನ ಬಗ್ಗೆ ಇವತ್ತು ನಾನು ಮಾತಾಡ್ಕೊಳ್ತೀನಿ. ಸ್ನೇಹಿತರೆ, ಶಿವನ ಅವತಾರಗಳಲ್ಲಿ ನಾವು ಗಣಗಳಂತ ಕರಿತೀವಿ. ಶಿವನ ಗಣಗಳು, ಅದರಲ್ಲಿ ಈ ವೀರಭದ್ರನ ಗಣನೂ ಒಂದು. ಅವ್ನು ಹೆಂಗೆ ಹುಟ್ಟುತ್ತಾ ವೀರಭದ್ರ ನಿಮಗೆಲ್ಲ ಗೊತ್ತಿದೆ. ಈಗ ನಾವು ಪುರಾಣಕ್ಕೆ ಹೋಗ್ತೀವಿ. ಯಾಕೆಂದರೆ ಭಾರತೀಯ ದೇವರುಗಳಲ್ಲಿ ಒಂದು ಅವತಾರದ ದೇವರಿದೆ. ಅಂದರೆ ಅವತಾರ ಎತ್ತಿದ ದೇವರು, ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೇ ಆಗಿರ್ಬೋದು, ಅಥವಾ ನವದುರ್ಗಿಯರಾಗಿರ್ಬೋದು. ನಾವು ಹುಡುಕಕ್ಕೆ ಹೊರಟ್ರೆ ಮೊದಲು ಹೋಗೋದೇ ಪುರಾಣ. ಈಗ ವಿಷ್ಣು ಪುರಾಣ ಇದೆ, ಶಿವಪುರಾಣ ಇದೆ, ಸ್ಕಂದ ಪುರಾಣ ಇದೆ, ಪದ್ಮ ಪುರಾಣ ಇದೆ. ಎಲ್ಲ ಪುರಾಣಗಳಲ್ಲಿ ಶಿವಪುರಾಣ ಒಂದು. ಸೊ ಅದಕ್ಕೆ ಏನು ಹೇಳುತ್ತೆ ಅಂದರೆ, ವೀರಭದ್ರ ಹುಟ್ಟೋದಕ್ಕೆ ಕಾರಣ ಏನು ಅಂದರೆ, ಪ್ರಜಾಪತಿ ದಕ್ಷ ಅಂತ ಇರ್ತಾನೆ ಹೌದಾ, ಅವನ ಮಗಳು ದಾಕ್ಷಾಯಣಿ ಶಿವನನ್ನು ಮೆಚ್ಚಿ, ಇವತ್ತಿನ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಲವ್ ಮಾಡಿ ಅಂತ ಹೇಳ್ತೀವಿ. ನಾವು ಲವ್ ಮಾಡ್ತೀವಿ ಅಂದರೆ ಇಷ್ಟಪಟ್ಟಿರ್ತಾಳೆ ಶಿವನನ್ನು ಇಷ್ಟಪಟ್ಟು ಮದುವೆ ಆಗಿರ್ತಾಳೆ. ಅದು ಅವಳ ತಂದೆಗೆ, ಪ್ರಜಾಪತಿಗೆ ಇಷ್ಟ ಇರ್ತದೆ. ಸೊ ಹೀಗಾಗಿ ಶಿವನ ಜೊತೆ ಅವಳು ಇರಬೇಕಾದ್ರೆ ಒಂದಿನ ನಾರದ, ನಿಮಗೆಲ್ಲ ಗೊತ್ತಿದೆ, ತ್ರಿಲೋಕ ಸಂಚಾರಿ ಕಲಾಪ್ರೇಮಿ ಅಂತ ಕೇಳ್ತೀವಿ. ಎಲ್ಲ ಕಡೆ ಜಗಳ ಮಾಡಿಸ್ತಾನೆ ಅಂತ. ಸೊ ಈ ನಾರದ ಮುನಿಗಳು, ನೀವು ಸಿನಿಮಾದಲ್ಲಿ ನೋಡಿರ್ತೀರಿ, ಈ ನಾರದ ಮುನಿಗಳು ಬಂದು ಏನು ಹೇಳ್ತಾರೆ ಅಂದರೆ, ದಾಕ್ಷಾಯಣಿಗೆ, ನಿಮ್ಮ ತಂದೆ ಒಂದು ದೊಡ್ಡ ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೆ ದಕ್ಷ ಯಜ್ಞ ಮಾಡ್ತಿದ್ದಾನೆ. ಯಜ್ಞ ಅದು ದಕ್ಷ ಯಜ್ಞ ಅಂತ ಕರಿತೀನಿ. ಮಹಾನ್ ಯಜ್ಞ ಅದು. ಎಲ್ಲರೂ ಬಂದಿರ್ತಾರೆ. ವಿಷ್ಣು ಬಂದಿರ್ತಾನೆ, ಎಲ್ಲ ದೇವತೆಗಳು ಬಂದಿರ್ತಾರೆ, ಋಷಿ ಮುನಿಗಳು ಬಂದಿರ್ತಾರೆ, ಸಾಮಾನ್ಯ ಜನರು ಬಂದಿರ್ತಾರೆ, ಅವರ ನಗರದ ಜನರು. ಮಹಾನ್ ಯಜ್ಞ ಅದು, ಕಣ್ಣಿಗೆ ಹಬ್ಬ ಅದು. ಅದೇನಂತಾರಲ್ಲ, ಇಂದ್ರಲೋಕದ ವೈಭವ ಥರ ಅದು ವಿಷಯ ಬಂದು ಯಜ್ಞ ಮಾಡ್ತಿದ್ದಾನೆ ನಿಮ್ಮ ತಂದೆ ಅಂತ ಪಾರ್ವತಿ ಅಂದರೆ ಈ ದಾಕ್ಷಾಯಣಿಗೆ ನಾರದ ಮುನಿಗಳು ಹೇಳ್ತಾರೆ. ಆವಾಗ ನಾನು ಹೋಗ್ತೀನಿ ಅಂತ ಇವಳು ಡಿಸೈಡ್ ಮಾಡ್ತಾರೆ. ನಾರದ ಮುನಿಗೆ ಕೇಳ್ತಾರೆ, ಹೆಂಗೆ ಹೋಗ್ತೀಯ, ನೀನು ಶಿವನನ್ನು ಇಷ್ಟಪಟ್ಟು ಮದುವೆ ಆಗಿದ್ದು ನಿಮ್ಮ ತಂದೆಗೆ ಇಷ್ಟನೇ ಇಲ್ಲ ಹೌದಾ, ಯಾವತ್ತೂ ನಿಮ್ಮ ತಂದೆ ನಿನ್ನ ಮುಖ ಕೂಡ ನೋಡಲ್ಲ, ಇಷ್ಟಪಡಲ್ಲ, ನೀನು ಹೆಂಗೆ ಹೋಗ್ತೀಯ? ಆವಾಗ ನಾನು, ಅದು ನನ್ನ ತಂದೆ ಇದಾರಲ್ಲ, ಅವ್ನಿಗೆ ಜನ್ಮ ಕೊಟ್ಟವನು, ಅದು ನನ್ನ ತವರು ಮನೆ ಹೌದಾ, ತವರು ಮನೆಗೆ ಅದರಲ್ಲಿ ಒಂದು ಯಜ್ಞದ ಕಾರ್ಯಕ್ಕೆ ಯಾರೂ ಶುಭ ಕಾರ್ಯಕ್ಕೆ ಕರೆಯೋ ಅವಶ್ಯಕತೆ ಇಲ್ಲ, ಕರೆಯೋದೇನೆ ಹೋಗ್ತೀನಿ ನಾನು. ಅವಾಗ ನಾರದ ಮನಿಗಳು ಹೇಳ್ತಾರೆ, ನಿಮ್ಮ ತಂದೆ ಮಹಾನ್ ಕೋಪಿಷ್ಟ ಹೌದಾ, ನಿನಗದರಲ್ಲಿ ಅವಮಾನ ಆದರೂ ಆಗ್ಬೋದು. ತುಂಬ ಪ್ರೀತಿ ವಾತ್ಸಲ್ಯದಿಂದ ತಂದೆ ಅನ್ನೋ ಸಂಬಂಧ ಇರುತ್ತಲ್ಲ, ಅದಕ್ಕೆ ಬೆಲೆ ಕೊಟ್ಟು ಹೋಗ್ತಾರೆ. ಆ ಯಜ್ಞಕ್ಕೆ ಮೊದಲನೇ ಮಾತು ಎಲ್ಲರಿಗೆ ಆಹ್ವಾನ ಮಾಡಿರ್ತಾನೆ ದಕ್ಷ, ಇವಳಿಗೆ ಮಾಡಿರ್ತಾನೆ, ಯಾರಿಗೆ, ದಾಕ್ಷಾಯಣಿ. ಸೊ ಹೀಗಾಗಿ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಅವಮಾನ ಮಾಡಿಬಿಡ್ತಾನೆ. ನಿನ್ನ ಗಂಡ ಸ್ಮಶಾನವಾಸಿ, ಜೊತೆಗೆ ತುಂಬ ಕೊಳಕನಾಗಿರ್ತಾನೆ ಹೌದಾ, ಜಡೆ ಎಲ್ಲ ಬಿಟ್ಟುಕೊಂಡು ತುಂಬ ಗಲೀಜನಾಗಿರ್ತಾನೆ, ಅಂಥವನ್ನ ಇಷ್ಟಪಟ್ಟು ಮದುವೆ ಆಗಿದೆಯಾ ನೀನು ಇಲ್ಲಿ ಬರಬಾರದು ಅಂತ ಶಿವನಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿಬಿಡ್ತಾನೆ ಹೌದಾ. ಈ ಅವಮಾನ ತಡ್ಕೊಳಕ್ಕಾಗಲ್ಲ ದಾಕ್ಷಾಯಣಿಗೆ. ಸೊ ಏನು ಮಾಡಿಬಿಡ್ತಾನೆ ಅಂದರೆ, ಯಜ್ಞ ಕುಂಡದಲ್ಲಿ ಹಾರಿಬಿಡ್ತಾನೆ. ಅದರಲ್ಲಿ ತನ್ನ ಪ್ರಾಣವನ್ನು ಆಹುತಿ ಮಾಡ್ಕೊಂಡು. ಸೊ ಈ ವಿಷಯ ಶಿವನಿಗೆ ಗೊತ್ತಾಗುತ್ತೆ. ಸೊ ಶಿವ ಯಾವಾಗ ಗೊತ್ತಾಗುತ್ತೆ ಅಂದರೆ, ಶಿವನಿಗೆ ಈ ಥರ ಗೊತ್ತಾದ ತಕ್ಷಣ ಇಡೀ ದಕ್ಷಿಣ ಯಜ್ಞ ಸಮೇತ ಅವನ ಇಡೀ ಸಾಮ್ರಾಜ್ಯವನ್ನೇ ಒಂದು ಹುಲ್ ಕಡಿನೂ ಉಳಿಸಲ್ಲ, ಆ ಥರ ಸರ್ವನಾಶ ಮಾಡಿ ಕೊನೆಗೆ ತನ್ನ ಜಡೆ ಇರ್ತಾವಲ್ಲ, ಅದ್ಭುತ ಜಡೆಗಳು, ಶಿವನ ಜಡೆ, ಆ ಜಡೆಯನ್ನು ಒಂದು ತೆಗೆದು ಕೆಳಗಡೆ ಎಸೆದಾಗ ಅದರಿಂದ ವೀರಭದ್ರ ಹುಡ್ತಾನೆ. ಸೊ ಈ ವೀರಭದ್ರನೇ ಪ್ರಜಾಪತಿ ದಕ್ಷ ಇರ್ತಾನಲ್ಲ, ಅವನನ್ನು ನಾಶ ಮಾಡ್ತಾನೆ. ಅವನನ್ನು ನಾಶ ಮಾಡಿ ಕೊನೆಗೆ ಇದು ಇಲ್ಲಿಗೆ ಮುಗಿಯುತ್ತೆ. ಅವನು ನಾಶ ಆಗಿ
ವೀರಭದ್ರನ ಅವತಾರ ಸೃಷ್ಟಿಯಾಗುತ್ತೆ. ಜಡೆನ ಕಿತ್ತೆಸಿತಾನಲ್ಲ ಶಿವ, ಅದರಿಂದ ಹುಟ್ಟುಕೊಂಡಿದ್ದೇ ವೀರಭದ್ರ. ಸೊ ಅವನನ್ನೇ ನಾವಿವತ್ತು ಭೂಲೋಕದಲ್ಲಿ ಪೂಜೆ ಮಾಡೋದು. ಸೊ ಇದು ವೀರಭದ್ರನ ಅವತಾರ. ಇಲ್ಲಿ ಇದು ಇಷ್ಟಕ್ಕೆ ಮುಗಿಯಲ್ಲ. ಸೊ ನೀವು ಆ ಫೋಟೋ ನೋಡಿರ್ತಿರಲ್ಲ, ಇವನೇನು ಮಾಡಿಬಿಡ್ತಾನಂದರೆ ಕೊನೆಗೆ ಪ್ರಜಾಪತಿಯ ಹೆಂಡತಿ ಇರ್ತಾಳೆ, ನೀನು ನನ್ನ ಗಂಡನನ್ನು ಸರ್ವನಾಶ ಮಾಡಿ ಇದು ಮಾಡಿದೆ. ಯಾಕೆಂದರೆ ಅವನ ಮೊಮ್ಮಗಲ್ವಾ, ಮೊಮ್ಮಗನಾಗ್ತಾನೆ. ತನ್ನ ಮಗಳು ಪ್ರಜಾಪತಿ ದಕ್ಷಿಣ ಮಗಳು ಅವ್ರ ತಾಯಿ ಏನು ಡಿಸೈಡ್ ಮಾಡ್ತಾಳೆ, ನನ್ನ ಮಗಳನ್ನ ಸತ್ತೋಗ್ಬಿಟ್ಲು ಹೌದಾ, ಈಗ ಅದಕ್ಕೋಸ್ಕರ ವೀರಭದ್ರ ನಿನಗೆ ಕೇಳ್ಕೊತಾ ಇದ್ದೀನಿ, ನೀನು ನನ್ನ ಮೊಮ್ಮಗ, ಇನ್ನು ಮುಂದೆ ನಾನು ನಿನಗೆ ಯಾವಾಗ ನಿನ್ನ ಪಾದ ಸಾಕ್ಷಿ, ನಿನ್ನ ಪಾದ ಕೆಳಗಡೆ ನಿಲ್ತೀನಿ, ನಿನ್ನ ಪೂಜೆ ಮಾಡಿಸ್ತೀನಿ ಈ ಲೋಕ ಇರೋವರೆಗೂ ಅಂತ ಅವಳು ಶರಣಾಗ್ತಾಳೆ ವೀರಭದ್ರನಿಗೆ. ಯಾರು? ಪ್ರಜಾಪತಿ ದಕ್ಷಿಣ ಧರ್ಮಪತ್ನಿ ಮೊಮ್ಮಗನಿಗೆ. ವೀರಭದ್ರ ಮೊಮ್ಮಗ, ಶಿವ ಅಳಿಯನ ಮಗ. ಪಕ್ಕದಲ್ಲಿರುವಂಥ ಮೇಕೆ ತಲೆ ಏನು ಗೊತ್ತಾ, ಅದರಲ್ಲಿ ವೀರಭದ್ರ ಹೇಳ್ತಾನೆ, ಇನ್ನು ಮುಂದೆ ಪ್ರಜಾಪತಿನ ಏನು ಮಾಡ್ತಾನಂದರೆ, ನೀನು ಮೇಕೆ ಥರ ಇರಬೇಕು ನನ್ನ ಮುಂದೆ, ನಿನ್ನ ಬುದ್ಧಿ ಯಾವುದೇ ಕಾರಣಕ್ಕೂ ಪ್ರಚಲಿತದಲ್ಲಿರಬಾರ್ದು. ಈಗ ನಾವು ಮೇಕೆ ಬೈತೀವಿ ಗೊತ್ತೆ, ಯಾರಿಗಾದ್ರೂ ಕುರಿ ಥರ ಇದೆಯಲ್ಲೋ, ಮೇಕೆ ಥರ ಇದೆಯಲ್ಲೋ, ಮಂದು ಬುದ್ಧಿಯವನೋ ಅಂತ ಬೈತೀವಲ್ಲ, ಆ ಥರ ನೀನು ಅದೇ ಥರ ಮೇಕೆ ಕುರಿ ಥರ ಬುದ್ಧಿ ಥರನೇ ಇರಬೇಕು. ನಿನ್ನ ಬುದ್ಧಿ ಯಾವ ಕಾರಣಕ್ಕೂ ಎಲ್ಲಿ ಕೆಲಸಕ್ಕೆ ಬರಬಾರ್ದು, ಬರೀ ಕೈ ಮುಗಿಯೋದು ಒಂದೇನೆ, ತಲೆ ಈ ಥರ ಇರಬೇಕಂತ, ತಲೆ ಎತ್ತಲೂಬಾರ್ದು ಅಂತ ಅವನಿಗೆ ಕುರಿ ತಲೆನ ದಕ್ಷಿಣಿಗೆ ಕುರಿ ತಲೆ ಬರೆಸ್ತಾರೆ. ಸೊ ಇದೇ ನೀವು ಆ ಫೋಟೋದಲ್ಲಿ ನೋಡೋದು. ವೀರಭದ್ರನ ಮುಂದೆ ಆಸೀನರಾಗಿರುವಂಥ ಪ್ರಜಾಪತಿ ದಕ್ಷಿಣ ಹೆಂಡತಿ, ಪಕ್ಕದಲ್ಲಿ ಬಲಗಡೆ ಕುರಿ ಮೇಕೆ ಮುಖದ ದಕ್ಷಯಜ್ಞ ಕೈ ಮುಕ್ಕೊಂಡು ನಿಂತಿರೋದು ಹೌದಾ. ಇದು ಶಿವಪುರಾಣದಲ್ಲಿ ಬರುವಂಥ ವೀರಭದ್ರನ ಅವತಾರದ ಕಥೆ ಇದು. ಇನ್ನು ಕೆಲವೊಬ್ಬರು ಹೇಳ್ತಾರೆ ವೀರಭದ್ರ ಹುಟ್ಟಿದ್ದು ಶಿವನ 3ನೇ ಕಣ್ಣಿನಿಂದ ಅಂತ. ಅದೂ ನಿಜಾನೂ ಇರಬಹುದು, ಹೌದು. ಅವರವರ ಪುರಾಣದ ಗ್ರಂಥಗಳ ಅವಲೋಕನ, ಶಿವನ ಕುರಿತಾದ ಪುಸ್ತಕಗಳ ಅವಲೋಕನ. ಸೊ ಇಲ್ಲಿ ಏನಾಗುತ್ತೆ, ಜಡೆಯಿಂದ ಹುಟ್ಟಿದಾನೋ ಒಂದು, ಇಲ್ಲ ಕಣ್ಣಿನಿಂದ ಹುಟ್ಟಿದಾನ ಅಂತ ಹೇಳ್ತಾರೆ. ಅಂದರೆ ವೀರಭದ್ರ ಅಂದರೆ ಉಗ್ರ ಅಂತ, ಅವನು ಶಾಂತ ಸ್ವಭಾವನ ಏನಲ್ಲ, ಶಾಂತಿ ಅಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಇರುವಂಥ ಭದ್ರ. ಜೊತೆಗೆ ಮತ್ತೊಂದು ಶಿವನ ಗಣ ವೀರಭದ್ರನ ಜೊತೆಗೆ ಇನ್ನೊಂದು ತಲೆ ಕೂದಲನ್ನು ಕಿತ್ತಿ ಎಸೆದಾಗ ಇನ್ನೊಂದು ದೇವಿ ಅವತಾರ ಆಗುತ್ತೆ, ಅವಳೇ ಭದ್ರಕಾಳಿನೂ ಆಗಿ ವೀರಭದ್ರನ ಥರಾನೇ ವೀರಭದ್ರನ ಪಕ್ಕದಲ್ಲಿರುವಂಥ ಭದ್ರಕಾಳಿ. ನೀವು ನೋಡ್ತಿರಲ್ಲ ಭದ್ರಕಾಳಿ ದೇವಸ್ಥಾನ, ಭದ್ರಕಾಳಿನೂ ಶಿವನ ಅವತಾರನೇ. ಸೊ ಸ್ನೇಹಿತರೆ, ಇದಿಷ್ಟಾಗಿತ್ತು ವೀರಭದ್ರನ ಇತಿಹಾಸ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ವಿಡಿಯೋಗೆ ಬರ್ತೀನಿ. ನಮಸ್ಕಾರ.